ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಮಾಡೋಕ್ಕಾಗಲಿಲ್ಲ, ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಏನಂದರೆ ನಾಳೆ ಒಂದು ಫಂಕ್ಷನ್ ಇದೆ, 2 ಕಡೆ ಹೋಗಬೇಕು. ಅದಕ್ಕೆ ಒಂದು ಡ್ರೆಸ್ ತೊಗೊಂಡಿದ್ದೆ. ನಿಮಗೆ ಆಲ್ರೆಡಿ ಹಳೆ ಬ್ಲಾಗಲ್ಲಿ ತೋರಿಸಿದ್ದೀನಿ ಒಂದು ಡ್ರೆಸ್ನ. ಆ ಡ್ರೆಸ್ನ ಸ್ಟಿಚ್ಚೇ ಮಾಡಿಸಿರಲಿಲ್ಲ, ಅಂದರೆ ಸ್ಟಿಚ್ ಅಂದರೆ ಆಲ್ಟ್ರೇಷನ್ ಮಾಡಿಸಿರಲಿಲ್ಲ. ಒಂದು ಸ್ವಲ್ಪ ಲೂಸ್ ಇತ್ತು, ಸ್ವಲ್ಪ ಟೈಟ್ ಮಾಡಿಸ್ಬೇಕಿತ್ತು. ಅವಾಗಿಂದ ಹಂಗೆ ಇಟ್ಟಿದ್ದೆ, ಮರ್ತೆ ಹೋಗಿತ್ತು ಆ ಡ್ರೆಸ್ಸು. ಇಲ್ಲಿ ತಗೊಬಂದಿದ್ದೀನಿ, ಅಲ್ಲೇ ಮಮ್ಮಿ ಮನೇಲಿದೆ ಅಂತ ಅಂದ್ಕೊಂಡಿದ್ದೆ. ನೆನ್ನೆ ನೋಡಿದೆ, ಯಾವುದಾದ್ರೂ ಸ್ಟಿಚ್ ಮಾಡಿಸ್ಬಿಟ್ಟು ಹಾಕೋಣ ಅಂದ್ಕೊಂಡಿದ್ದೆ. ಇವಾಗ ಈವ್ನಿಂಗ್ ಆಗಿಬಿಟ್ಟಿದೆ, ನೋಡೋಣ, ಓಪನ್ ಇದ್ದರೆ ಹೋಗಿ ಸ್ಟಿಚ್ ಮಾಡಿಸ್ಕೊಂಡು ಬರ್ತೀವಿ. ಹಾಗೆ ಫ್ರೆಂಡ್, ಸಂಜೆ ಆಯಿತು, ನಾನು ರೆಡಿ ಆದೆ ಹೊರಗೆ ಹೋಗೋಣ ಅಂತ. ಸೌಮ್ಯಕ್ಕೂ ಬಂದಿದ್ದರು, ಮುಂಚೆನೇ ಮಧ್ಯಾಹ್ನನೇ ಬಂದಿದ್ದರು. ಹೊರಗಡೆ ಇವಾಗ ಶೆಕೆ ಅಲ್ವಾ, ಹೊರಗಡೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಮಾತಾಡ್ತಾ ಇದ್ದಾರೆ. ಈವ್ನಿಂಗ್ ಒಂದು 5-6 ಆದಮೇಲೆ ಈಚೆ ಬಂದರೆ ಒಂಥರ ಚೆನ್ನಾಗಿ ಗಾಳಿ ಬೀಸುತ್ತೆ, ಕೂತ್ಕೊಬೇಕು, ಓಡಾಡಬೇಕು ಅನಿಸುತ್ತೆ. ಅಲ್ಲಿವರೆಗೂ ಈಚೆನೇ ಬರೋದಕ್ಕಾಗಲ್ಲ, ಅಷ್ಟೊಂದು ಬಿಸಿಲಿರುತ್ತೆ ಸಮ್ಮರ್ ಟೈಮಲ್ಲಿ ಇವಾಗ. ಹಾಗೆ ನೋಡ್ತಾ ಇದ್ರಲ್ಲ, ಬಂಟುನ ಆಟ ಆಡ್ಸ್ಕೊಂಡು ಕೂತಿದ್ದಾರೆ. ಅವ್ನು ನೋಡ್ಕೊಳ್ಳೋದಕ್ಕೆ ಹೊರಗಡೆ ಇಬ್ಬರು ಕೂತಿದ್ದಾರೆ. ಅವನು ಕೆಳಗಡೆ ಹೋಗ್ತೀನಿ ಅಂತ ಆಟ ಮಾಡ್ತಾಯಿದ್ದ. ಇಬ್ಬರು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಬಂಟು ನೋಡ್ಕೋತಾ ಕೂತಿದ್ರು. ನೋಡಿ ಗಾಯ್ಸ್, ಅಮ್ಮ ಮಗಳು ನೆಮ್ಮದಿಯಾಗಿ ಫುಲ್ಲು ಸಂಜೆ ಟೈಮ್ನ ಫೀಲ್ ಮಾಡ್ತಾ ಇದ್ದಾರೆ. ಬಂಟುನ ಕೂರಿಸ್ಕೊಂಡು ಸನ್ಸೆಟ್ ಆಗ್ತಾ ಇದೆ. ಆ್ಯಕ್ಚುಲಿ ನಮ್ಮ ಮನೆಯಿಂದ ನೋಡಿ ಸನ್ಸೆಟ್ಟು ಚೆನ್ನಾಗಿ ಕಾಣುತ್ತೆ. ಆ್ಯಕ್ಚುಲಿ ಫೋನಲ್ಲಿ ಕರೆಕ್ಟಾಗಿ ಕಾಣ್ತಿದೆಯೋ ನಿಮ್ಗೆ ಇಲ್ವೋ ಗೊತ್ತಿಲ್ಲ. ಸನ್ಸೆಟ್ ಒಂಥರ ಚೆನ್ನಾಗಾಗುತ್ತೆ. ಆ ಬೆಟ್ಟ ಕಾಣುತ್ತಲ್ಲ, ಆ ಬೆಟ್ಟದ ಹಿಂದ್ಗಡೆ ಸನ್ಸೆಟ್ ಆಗುತ್ತೆ. ಕ್ಲೀನಾಗಿ ಸನ್ಸೆಟ್ ಆಗುತ್ತೆ. ನಮ್ಮ ಬಂಟುಗಂತೂ ಈಗ ಎಲ್ಲ ಅರ್ಥ ಆಗುತ್ತೆ. ತಿನ್ನಿಸ್ತಾರೆ. ದೊಡ್ಡಮ್ಮಂಗೆ ತಿನ್ಸಕ್ ಬಂದಿರೋದು ನೋಡು, ಪ್ರೀತಿ ನೋಡು ದೊಡ್ಡಮ್ಮನ ಮೇಲೆ. ಬಂಟು ಏನೋ ತಿಂತಾ ಇರೋದು ಬಂಟು. ಬಂಟು, ನಿಮ್ಮ ಅತ್ತೆಗೆ ನೀನು ಒಂದು ಸಾಂಗ್ ಆಡಬೇಕು. ಅತ್ತೆ ಅತ್ತೆ ಬಂಗಾರದತ್ತೆ ಅಂತ ಗಂಟೆ ಇರ್ತಾನಮ್ಮ. ಏನು ಮಾಡ್ತಾ ಇದ್ದೀರಾ? ವಡೆ ಬಿಸಿ. ಹಾಗೆ ಫ್ರೆಂಡ್ಸ್, ಏನಂದರೆ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ವಲ್ಲ, ಇನ್ನೊಂದು ಸ್ವಲ್ಪ ಲೇಟಾಗಿ ಹೋಗೋಣ, ಕತ್ಲೆ ಆಗಲಿ. ಸ್ಟಿಚ್ 9:30ವರೆಗೂ ಇರ್ತೀನಿ ಅಂತ ಹೇಳಿದ್ರು. ಸೌಮ್ಯಕ್ಕ ಕಾಲ್ ಮಾಡಿ ಕೇಳಿದರು. ಅದಕ್ಕೆ ಇನ್ನೊಂದು ½ ಆನ್ ಅವರ್ ಆಗಲಿ ಅಂದ್ಕೊಂಡು ಕೂತ್ಕೊಂಡ್ವಿ. ಹಾಗೆ ವಡೆ ಮಾಡೋ ಪ್ಲ್ಯಾನಲ್ಲಿದ್ವಿ ಎಲ್ಲರೂ. ಅದಕ್ಕೆ ಎಲ್ಲನೂ ಹೆಚ್ಕೊಂಡು ರೆಡಿ ಮಾಡ್ಕೊತಾ ಇದ್ವಿ ನೈಟ್ ಊಟಕ್ಕೆ. ವಡೆ ಅಪರೂಪಕ್ಕೆ ತಿಂದರೆ ಒಂಥರ ಚೆನ್ನಾಗಿರುತ್ತೆ ಊಟಕ್ಕೆ ನಂಚ್ಕೊಳ್ಳೋದಕ್ಕೆ. ಮತ್ತು ಸಂಜೆ ಟೀ ಟೈಮ್ಗೆ, ಮಾರ್ನಿಂಗ್ ತಿಂಡಿಗೆ ಎಲ್ಲದಕ್ಕೂ ವಡೆ ಒಂಥರ ಕಾಂಬಿನೇಷನ್ ಒಂಥರ ಚೆಂದ. ಅದೇ ಸೌಮ್ಯಕ್ಕ ಹೇಳ್ತಾಯಿದ್ರು, ನಾವು ನಮ್ಮ ಕಡೆ ಎಲ್ಲ ವಡೆ ಜೊತೆ ಇದು ಪಾಯಸನೂ ಮಾಡ್ತಾಯಿರ್ತೀವಿ ಅಂತ. ಕೆಲವೊಬ್ರು ಕಡೆ ಏನಂತಾರೆ ಅಂದರೆ ವಡೆ ಪಾಯಸ ಒಟ್ಟಿಗೆ ಮಾಡಲ್ಲ ಅಂತಾರೆ. ಕೆಲವೊಬ್ರು ಕಡೆ ಅದಂದ್ರೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ವಡೆ ಪಾಯಸ ಜೊತೆ ಒಟ್ಟಿಗೆ ತಿಂದರೆ ಇಷ್ಟಪಡ್ತಾರೆ ಅದನ್ನೇ ಮಾತಾಡ್ತಾ ಇದ್ವಿ. ವಡೆ ಪಾಯಸ ಚೆನ್ನಾಗಿರುತ್ತೆ ಕಾಂಬಿನೇಷನು. ಅವಾಗೆಲ್ಲ ವಡೆ ಮಾಡಿದ್ರೆ ಪಾಯಸ ಕಂಪಲ್ಸರಿ ಮಾಡ್ತಾಯಿದ್ವಿ, ಅದ್ರ ಜೊತೆಗೆ ತಿನ್ನೋಕೆ ಒಂಥರ ಚೆನ್ನಾಗಿರುತ್ತೆ ಅಂತ. ಫ್ರೆಂಡ್ಸ್, ನಮ್ಮ ಸೌಮ್ಯಕ್ಕೆ ವಡೆ ರೆಡಿ ಮಾಡ್ತಾಯಿದ್ದಾರೆ. ಎಲ್ಲ ರೆಡಿ ಆಗ್ತಾಯಿದೆ. ನಾವೊಂಚೂರು ಹೊರಗಡೆ ಹೋಗೋದಿದೆ, ಹೋಗ್ಬಿಟ್ಟು ಬರ್ತೀವಿ. ನಿಮ್ಮ ಮನೇಲಿ ಯಾರಿಗೆ ಇಷ್ಟ ಅಕ್ಕ ವಡೆ ಅಂದರೆ ಜಾಸ್ತಿ? ಚಿಂಟು ಅವರೆಲ್ಲ ತಿಂತಾರ ಚೆನ್ನಾಗಿ? ಹೌದಾ? ಈಗಲೇ ಈ ಸಮ್ಮರ್ಗೆ ಇಷ್ಟು ಕೇಳಿಸುತ್ತೆ, ಇನ್ನು ಚಳಿ ಟೈಮಲ್ಲಿ ವಡೆ ಎಷ್ಟು ಬೇಕು ಅನ್ಸಲ್ಲ ಅಲ್ವಾ? ಹಾಗೆ ಫ್ರೆಂಡ್ಸ್, ವಡೆ ಎಲ್ಲ ಆಲ್ಮೋಸ್ಟ್ ರೆಡಿ ಆಗ್ತಾಯಿತ್ತು. ನಾವು ಹೋಗಿ ಬಂದ್ಬಿಡೋಣ ಅಂತ ಬಂದ್ವಿ. ಯೂಶ್ವಲಿ ನೋಡಿರ್ತೀರ ನೀವು, ರಮ್ಯಕ್ಕ ಮತ್ತು ಸೌಮ್ಯಕ್ಕ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಇಲ್ಲಿ ಕೊಡ್ತಾ ಇರ್ತಾರೆ.
ಹಾಗೆ ಒಂದು 5 ಮಿನಿಟ್ಸ್ ಅಲ್ವಾ, ಹಂಗೆ ಸ್ವಲ್ಪ ಟೈಟ್ ಮಾಡಿಸೋದಿತ್ತು ಡ್ರೆಸ್ಸು. ಅದನ್ನು ಒಂಚೂರು ಲೂಸ್ ತೊಗೊಂಡ್ಬಿಟ್ಟಿದ್ದೆ. ಅದನ್ನು ಒಂಚೂರು ಟೈಟ್ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದೆ. ಮತ್ತು ಇನ್ನೊಂದು ಸ್ವಲ್ಪ ಹೊರಗಡೆ ಹೋಗೋದಿತ್ತು. ನೀವು ಸ್ಟಿಚ್ ಮಾಡ್ತಾಯಿರಿ, ಅಷ್ಟೆಲ್ಲ ಹೋಗ್ಬಿಟ್ಟು ಬರ್ತೀನಿ ಏನು ಮಾಡ್ತಾರೆ ಪಾಪ ಅಂತ ಕೊಟ್ಬಿಟ್ಟು ಬಂದ್ವಿ. ಅದೆಲ್ಲ ಮುಗಿಸ್ಕೊಂಡು ಫ್ರೆಂಡ್ಸ್ ಇಳಿಸ್ಕೊಂಡು ಎಲ್ಲಿಗೆ ಬಂದ್ವಿ ಅಂತಂದರೆ ಡೈಲಿ ಯೂಸ್ಗೆ ಒಂದು ಸ್ಲಿಪ್ಪರ್ ತೊಗೋಬೇಕಿತ್ತು. ಅದಕ್ಕೆ ಬಂದಿದ್ವಿ. ಡೈಲಿ ಸ್ಲಿಪ್ಪರ್ ತೊಗೊಂಡು ನೋಡ್ತಾ ಇದ್ರಲ್ಲ ಎಷ್ಟೊಂದು ಧೂಳಿದೆ ಅಂತ. ಗಾಯ್ಸ್ ಹೋಗ್ಬೇಕಾರೆ ಬರೀ ಪ್ರಿಪ್ರೇಷನ್ ಕಾಣ್ತಿತ್ತು. ನಾನು ಹೊರಗಡೆ ಹೋಗಿ ಬರೋಷ್ಟೊತ್ತಿಗೆ ಬಿಸಿ ಬಿಸಿ ಹೊಡೆ ಕಾಣ್ತಿದೆ. ಹೇಗಿದೆ ನೋಡಿ, ಟೇಸ್ಟ್ ಮಾಡಿ ನಾನು. ಚೆನ್ನಾಗಿ ಕ್ರಿಸ್ಪಿ ಆಗಿದೆ. ಎಲ್ಲರೂ ಸೇರಿ ಮಾಡಿರೋ ವಡೆ. ಯಾವ ವಡೆ ಇದು? ಅಲಸಂದಿ ಕಾಳು ವಡೆ. ಏನಿಲ್ಲ ಕಣಪ್ಪ, ನೀನೇ ಹೇಳ್ಬೇಕಿಲ್ಲ. ಪ್ಲೇಟ್ ಹಾಕೊಡು ಶಿವಮ್ಮ. ಏನು ತಿಂತಾರೆ ಹೋಗ್ತಾರೆ ಯಾರು ಇರುಕಂದ ನಾನು ಹಾಕ್ಕೊಡ್ತೀನಿ. ಇರುಕಂದ ಎಷ್ಟು ಬೇಕಂದ? ಯಾರಿಗೆ? ಅಜ್ಜಿ. ಹ್ಞೂ ತೋಡು. ಎಲ್ಲ ಐತೆ ಅಜ್ಜಿ? ಆಚೆ ಇದ್ದಾರಾ? ನಿಮಗೆ ತರಿಸಿದ್ದು ಸುಡುತ್ತೆ. ನಾನು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ 7 ಆಗಿದೆ. ಇವತ್ತು ಸಂಡೇ ಆಗಿರೋದ್ರಿಂದ ಉಕ್ಕಡಕ್ಕೆ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ನೈಟು. ಮತ್ತು ಮಧ್ಯಾಹ್ನ ಒಂದು ಬೀಗ್ರೂಟ ಫಂಕ್ಷನ್ ಇದೆ. ಮತ್ತು ರಮ್ಯಾ ಅಕ್ಕ ಅವ್ರ ಊರಿಗೆ ಹೋಗಬೇಕು. ಅಲ್ಲಿಂದ ಮುಗಿಸ್ಕೊಬಂದು ಈಗ ಕಾರ್ ತೆಗೆದ್ರು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. 6:30ಗೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಲೇಟ್ ಆಯಿತು. 6:30 ಹೋಗಿ 7:15 ಆಗಿದೆ. 16 ಆಗಿದೆ. ನೋಡೋಣ ಎಷ್ಟೊತ್ತು ಬೇಕು ಕರೆಕ್ಟಾಗಿ. 3 ಗಂಟೆ. ನೀವು ಲಾಸ್ಟ್ ಟೈಮ್ ಯಾವಾಗ ಹೋಗಿದ್ರಿ? ತುಂಬ ಹಿಂದೆನಾ ಇತ್ತೀಚೆಗೆ? ಹೌದಾ? ಓಕೆ ಫ್ರೆಂಡ್ಸ್, ಹೊಡ್ತೀವಿ. ಹಾಗೆ ಫ್ರೆಂಡ್ಸ್, ಇವತ್ತು ಸಂಡೇ ಆಗಿರೋದ್ರಿಂದ ಆಬ್ವಿಯಸ್ಲಿ ರಶ್ ಇರುತ್ತೆ. ಇಲ್ಲಿ ಎಷ್ಟೊಂದು ಜನ ಹೋಗ್ತಾ ಇರ್ತಾರೆ. ಏನೋ ದೃಷ್ಟಿ ದೋಷ ಏನೇ ಇದ್ರೂ, ಏನೋ ಒಂದು ಒಳ್ಳೇದಾಗಲಿ ಅಂತ ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೂ ಒಂದು ಒಳ್ಳೇದಾಗಲಿ ಅಂತ ಬೇಡ್ಕೊಳ್ಳೋಕ್ಕೆ ಡೆಫಿನೆಟ್ಲಿ ಹೋಗೋದು ಅಲ್ವಾ. ಹಾಗೆ ಇವತ್ತು ಇವ್ರಿಗೂ ಫ್ರೀ ಇರೋದಿಲ್ಲ ಬೇರೆ ಟೈಮಲ್ಲಿ ಹೋಗಬೇಕು ಅಂತಂದರೆ. ಎಷ್ಟೊಂದು ರಶ್ ಇದೆ ನೋಡಿ. ಸಂಡೇ ಫ್ರೀ ಇದ್ವಲ್ಲ, ಮಾರ್ನಿಂಗ್ಗೆ ಹೋಗ್ಬಿಟ್ಟು ಬರೋಣ ಅಂತ ನೈಟ್ ಪ್ಲ್ಯಾನ್ ಮಾಡಿದ್ವಿ ಆ್ಯಕ್ಚುಲಿ. ಹಾಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಬಂದ್ವಿ. ನಮಗೇನು ಒಂದು 1/2 hour 40 minutಸಲ್ಲೆಲ್ಲ ರೀಚ್ ಆಗೋದ್ವಿ. ಜನ ತುಂಬ ಜಾಸ್ತಿ ಇರ್ತಾರೆ ಅಂದ್ಕೊಂಡಿದ್ವಿ. ಅಷ್ಟೊಂದೇನು ಇರಲಿಲ್ಲ. ಓಕೆ, ಏನೊಂದು 15 minutes ಕ್ಯೂವಲ್ಲಿ ಹೋದ್ವಿ. ಅಷ್ಟೊಂದೇನು ಜಾಸ್ತಿ ಕ್ಯೂವಲ್ಲಿ ಹೋಗ್ಬೇಕು ಅಂತ ಏನು ಅನಿಸ್ಲಿಲ್ಲ. ಅದೆಲ್ಲ ಪೂಜೆ ಎಲ್ಲ ಕಂಪ್ಲೀಟಾಗಿ ಫೈನಲಿ ಆಯಿತು. ದರ್ಶನದ್ದು ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್. ಖುಷಿ ಆಯಿತು ಹೋಗಿ. ಏನೋ ದೇವಸ್ಥಾನಕ್ಕೋ ಯಾವಾಗವಾಗ ಎಲ್ಲಾದರೂ ದೇವಸ್ಥಾನ ಅಲ್ಲಿ ಇಲ್ಲಿ ಹೋಗ್ತಾಯಿದ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ. ನನಗಷ್ಟೇ ಅಲ್ಲ, ಯಾರಿಗಾದರೂ ಅಷ್ಟೇ ಹೋಗ್ತಾ ಇರಬೇಕು. ನಾನು ಇಲ್ಲಿಗೆ ಒಂದು 4 months ಬ್ಯಾಕ್ ಒಂದ್ಸಲ ಏನೋ ಬಂದಿದ್ದೆ. ಅದಕ್ಕೂ ಮುಂಚೆ ನಾನು ಸ್ವಲ್ಪ ಚಿಕ್ಕವಳಿದ್ದಾಗ ಬಂದಿದ್ದು ಅಷ್ಟೇ. ಅದಾದಮೇಲೆ ಈಗ ಒಂದು 4 months ಬ್ಯಾಕ್ ಬಂದಿದ್ದು. ದರ್ಶನದ್ದು ತುಂಬ ಚೆನ್ನಾಗಾಯಿತು. ಸಂಡೇ ಆಗಿರೋದ್ರಿಂದ ರಶ್ ಬಂದಿದ್ದರು, ಜನ ಎಲ್ಲ ಬಂದಿದ್ದರು. ಟಿಫನ್ನು ಮನೆಗೆ ಹೋಗಿ ಮಾಡೋದಕ್ಕಾಗಲ್ಲ, ಹೊರಗಡೆ ಏನಾದ್ರು ತಿನ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಇನ್ನೇನು ಮೈಸೂರಿಗೆ ಹೊರಟ್ಬಿಡ್ತೀವಲ್ಲ, ಅಲ್ಲೇ ತಿನ್ಕೊಳ್ಳೋಣ. ಅಮ್ಮಗೇನಾದರೂ ಒಟ್ಟಿಗೆ, ಅಮ್ಮ ಒಬ್ಬರೇ ಅಲ್ವಾ, ಅವ್ರಿಗೂ ತೊಗೊಟ್ಟೋಗೋಣ ಅಂತ ಅಂದ್ಕೊಂಡು ಇವಾಗ ಹೋಗ್ತಾಯಿದ್ದೀವಿ. ಇಲ್ಲಿ ಏನಂದರೆ ಅಮಾವಾಸ್ಯೆಗೆ ಸಖತ್ ರಶ್ ಇರ್ತಾರೆ ಅಂತ ಕೇಳಿದ್ದೀನಿ. ನಾನಂತೂ ಅಮಾವಾಸ್ಯೆ ದಿನ ಇಲ್ಲಿಗೆ ಬಂದಿಲ್ಲ.
ತುಂಬ ಒಳ್ಳೆಯದಂತೆ ಅಮಾವಾಸ್ಯೆ ದಿನ ಇಲ್ಲಿ ಬಂದರೆ. ಪರೋಟ ನೋಡಿ ಬಂದು ಹೆಂಗೆ ಹೇಳ್ತಾರೆ ಅಂತ ಹೇಳ್ತಾ ಇದ್ರು, ಇಮಿಟೇಟ್ ಮಾಡ್ತಾ ಇದ್ರು. ಹೌದಾ? ಕೆರಬಾತ್ ಜೊತೆ ಬಾತ್ ಇಡ್ಲಿ ಜೊತೆ ಸಾಂಬಾರು ಹಂಗೆ ನೀವು ಹೇಳಿ ಒಂದು ಸ್ವಲ್ಪ ಫ್ಲೋಲಿ. ಕರಬಾತ್ ಚಮಚ ಬಾತ್ ಇಡ್ಲಿ ವಡೆ ಸಾಂಬಾರು. ಹಾಗೆ ನಮ್ಮದು ತಿಂಡಿ ಬಂತು. ಅವರು ಇಡ್ಲಿ ತೊಗೊಂಡ್ರು, ನಾನು ರೈಸ್ ಬಾತ್ ತೊಗೊಂಡೆ. ಆಲ್ವೇಸ್ ನೀವು ನನ್ನ ಬ್ಲಾಗ್ ಏನಾದರೂ ಫಾಲೋ ಮಾಡ್ತಾಯಿದ್ರೆ ನೀವು ನೋಡಿರ್ತೀರ, ನಾನು ಹೊರಗಡೆ ಎಲ್ಲೇ ಹೋದರೂ ನಾನು ಜಾಸ್ತಿ ರೈಸ್ ಬಾತೆ ತೊಗೊಳೋದು ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಇವಾಗ ತಾನೇ ಮನೆಗೆ ಬಂದ್ವಿ. ಬಂದು ಸ್ವಲ್ಪ ಹೊತ್ತು ಇವಾಗ ಒಂಚೂರು ಲೈಟಾಗಿ ಟೀ ಏನಾದರೂ ಕುಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಮಧ್ಯಾಹ್ನ ಹೇಳಿದ್ನಲ್ಲ ಫಂಕ್ಷನ್ ಇದೆ ಹೋಗಬೇಕು ಅಂತ, ಮಧ್ಯಾಹ್ನಕ್ಕೆ ಎದ್ದು ರೆಡಿ ಆಗಬೇಕು ಫ್ರೆಂಡ್ಸ್. ಇದಾಗಿತ್ತು ಫ್ರೆಂಡ್ಸ್ ನಾನು ಇವತ್ತಿನ ಒಂದು ಪುಟ್ಟ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.